ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೋಲಾರ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಅಕ್ಕಿನ ನೆನೆಸ್ತೇನೆ ಇನ್ಸ್ಟೆಂಟಾಗಿ ಕಜ್ಜಾಯನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಪೂರಿ ಥರ ಉಬ್ಬಿ ಬರ್ತಾ ಇದೆ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಟ್ಲಿಗೆ ಈ ಕಪ್ಪಲ್ಲಿ 2 ಕಪ್ ನಾನು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾವು ರೊಟ್ಟಿಗೆಲ್ಲ ಬಳಸ್ಕೊತಿರಲ್ಲ ಅದೇ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಮನೇಲಿದ್ದರೆ ಬಳಸ್ಕೋಬೋದು, ಇಲ್ಲ ಅಂಗಡಿಯಿಂದ ತಂದಾದರೂ ಹಾಕೋಬೋದು. ನೋಡಿ, 200 ಗ್ರಾಮ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ. ನೀರನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಉದ್ರಾಗಿ ಕಲಿಸ್ಕೋಬೇಕು. ಆಗತ್ತದ ರೊಟ್ಟಿಗೆಲ್ಲ ಮಾಡ್ತಿರಲ್ಲ ಆ ಥರ ತೆಳುವಾಗಿ ಕಲಿಸ್ಕೋಬಾರ್ದು. ಹಿಟ್ಟನ್ನು ಕೈಯಿಂದ ಹಿಡಿದ್ರೆ ಮುಷ್ಟಿಗೆ ಬರಬೇಕು, ಆ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ಹಿಡಿದ್ರೆ ಮುಷ್ಟಿಗೆ ಬರಬೇಕು, ಆದರೆ ತೇವಾಂಶ ಇರಬಾರ್ದು ಹಿಟ್ಟಲ್ಲಿ, ಆ ಥರ ಕಲಿಸ್ಕೋಬೇಕು. ನೋಡಿ, ನಾನು ತೊಗೊಂಡಿರುವಂಥ 200 ಗ್ರಾಮ್ ನೀರಲ್ಲಿ 100 ಗ್ರಾಮ್ ಆಗೋಷ್ಟೇ ನೀರನ್ನು ಬಳಸ್ಕೊಂಡಿರೋದು. 200 ಗ್ರಾಮ್ ಮಿಕ್ಕಿದೆ. ಇವಾಗ ಇದನ್ನು ಜಡಿ ಇಟ್ಕೊಳ್ಳೋಣ. ನಾವು ಯಾವ ಥರ ಅಕ್ಕಿನ ನೆನೆಸಿ ಕುಟ್ಟಿ ನಂತರ ಜಡಿ ಇಟ್ಕೊಳ್ತಿರಲ್ಲ ಅದೇ ಥರನೇ ಬರುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪನೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಜಡಿ ಇಟ್ಕೋಬೇಕು. ಇದು ನೆನೆಸಿರೋದ್ರಿಂದ ಲಾಸ್ಟಲ್ಲಿ ಈ ಥರ ಉಳಿಯುತ್ತೆ. ಇದನ್ನು ಸಹ ನಾವು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಜಡಿ ಇಟ್ಕೋಬೇಕು. ನೋಡಿ, ಜಡಿ ಇಟ್ಕೊಂಡಾಗಿದೆ. ನೋಡಿ, ಕಜ್ಜಾಯ ಮಾಡೋದಕ್ಕೆ ಅಕ್ಕಿ ಹಿಟ್ಟು ರೆಡಿ ಆಗಿದೆ. ನೋಡಿ, ನಾವು ಯಾವ ಥರ ನೆನೆಸಿ ಕುಟ್ಟಿ ಹಿಟ್ಟನ್ನು ರೆಡಿ ಮಾಡ್ತಿರಲ್ಲ ಅದೇ ಥರನೇ ಬಂದಿದೆ. ನೋಡಿ, ಹಿಟ್ಟನ್ನು ಆರೋದಕ್ಕೆ ಬಿಡಬಾರ್ದು, ಇದೇ ಥರನೇ ತೇವಾಂಶ ಇರಬೇಕು. ಹಾರಿದ್ರೆ ಗಟ್ಟಿ ಆಗಿಬಿಡುತ್ತೆ ಪಾಕ ಮತ್ತು ಕಜ್ಜಾಯ ಎಲ್ಲ. ಅದಕ್ಕೋಸ್ಕರ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ. ಬನ್ನಿ ಇವಾಗ ಪಾಕ ರೆಡಿ ಮಾಡ್ಕೊಳ್ಳೋಣ. ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಒಂದು ಪ್ಯಾನ್ ಬಿಸಿಗಿಟ್ಟು ನಾವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ರಲ್ಲ ಅದೇ ಕಪ್ಪಲ್ಲಿ 2 ಕಪ್ ಬೆಲ್ಲ ಹಾಕೋತಾ ಇದ್ದೀನಿ. ಸೇಮ್ ಅದೇ ಕಪ್ಪಲ್ಲಿ 1/4 ಕಪ್ ನೀರನ್ನು ಹಾಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ನಾನು ಕೆಜಿ ಲೆಕ್ಕದಲ್ಲಿ ಹೇಳೋದಿದ್ರೆ ಅಕ್ಕಿ ಹಿಟ್ಟು 1 kgಗೆ 1 kg ಬೆಲ್ಲ ಹಾಕಿದ್ರೆ ಸರಿ ಹೊಂದುತ್ತೆ. ಹಾಗೆಯೇ ಅರ್ಧ kg ಮಾಡೋರಿದ್ದರೆ ಅರ್ಧ kg ಅಕ್ಕಿ ಹಿಟ್ಟಿಗೆ ಅರ್ಧ kg ಬೆಲ್ಲ ಹಾಕ್ಕೋಬೇಕು. ನೋಡಿ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಪಾಕ ಶೋಧಿಸೋದ್ರಿಂದ ಇದರಲ್ಲಿ ಕಸ ಕಡ್ಡಿ ಏನಾದರೂ ಇರುತ್ತೆ ಅಂತ ಬಂದುಬಿಡುತ್ತೆ. ಇಲ್ಲಾಂದರೆ ಕಜ್ಜಾಯ ತಿನ್ನಬೇಕಾದ್ರೆ ಕಲ್ಲೆಲ್ಲ ಸಿಕ್ಕಿದ್ರೆ ಕರಕರ ಅಂತ ಸೌಂಡ್ ಬರ್ತಾ ಇರುತ್ತೆ. ನೋಡಿ, ಬೆಲ್ಲನೆಲ್ಲ ಶೋಧಿಸ್ಕೊಂಡ್ಮೇಲೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. 2ರಿಂದ 3 ನಿಮಿಷದಷ್ಟಕ್ಕೆ ನಮಗೆ ಪಾಕ ರೆಡಿ ಆಗಿಬಿಡುತ್ತೆ. ನೋಡಿ, ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದೀತಾ ಇದೆ. ನೋಡ್ಕೊಳ್ಳೋಣ ಪಾಕ ರೆಡಿ ಆಗಿದೆಯಾ ಇಲ್ಲ ಅಂತ. ನೋಡಿ, ಒಂದು ಪ್ಲೇಟಲ್ಲಿ ನೀರನ್ನು ತಗೊಂಡು ಈ ಥರ ಸ್ವಲ್ಪ ಪಾಕ ಹಾಕಿದ್ರೆ ನೋಡಿ, ಈ ಥರ ಕೈಗೆ ಎತ್ಕೊಂಡ್ರೆ ನಮಗೆ ಜೆಲ್ಲಿ ಥರ ಸಿಗಬೇಕು. ನೋಡಿ, ಈ ಥರ ಉಂಡೆ ಕಟ್ಟೋದಕ್ಕೆ ಆಗಬೇಕು. ನೋಡಿ, ಜೆಲ್ಲಿ ಥರ ರೆಡಿ ಆಗಿದೆ. ನೋಡಿ, ಇಷ್ಟೇ ಮಾಡ್ಕೋಬೇಕು. ಗಟ್ಟಿ ಪಾಕ ಎಲ್ಲ ಮಾಡ್ಕೊಂಬಿಟ್ರೆ ಕಜ್ಜಾಯ ಗಟ್ಟಿ ಆಗಿಬಿಡುತ್ತೆ. ಆವಾಗ ಎಣ್ಣೆಗೆ ಹಾಕಿದ ತಕ್ಷಣ ಚೂರಾಗಿ ಒಡೆದೋಗ್ಬಿಡುತ್ತೆ. ನೋಡಿ, ಇವಾಗ ಒಂದು 4 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನೆಲ್ಲ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಡಿ, ಲೋ ಫ್ಲೇಮಲ್ಲಿ ಇರಲಿ. ನೋಡಿ, ಜಡಿ ಇಟ್ಕೊಂಡಿದ್ರಲ್ಲ ಆ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಹಾಕಿ ಈ ಪಾಕಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಯಾರಾದರೂ ಎಲ್ಪ್ ಮಾಡೋರಿದ್ದರೆ ಒಬ್ಬರು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಬ್ಬರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ಒಂದು ಕೈಯಲ್ಲಿ ಹಿಟ್ಟು ಹಾಕಿ ಚೆನ್ನಾಗಿ ನಂತರ ಮಿಕ್ಸ್ ಮಾಡ್ಕೋಬೇಕು. ಗಂಟೆನೂ ಆಗೋದಿಲ್ಲ, ಬಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇ. ನಾನು ಕೊಟ್ಟಿರುವಂಥ ಮೆಜರ್ಮೆಂಟಲ್ಲಿ ಅಕ್ಕಿ ಹಿಟ್ಟಿಗೆ ಬೆಲ್ಲ ಕರೆಕ್ಟಾಗಿ ಸರಿ ಹೊಂದುತ್ತೆ. ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗಿದೆ. ನೋಡಿ, ಪಾಕನೂ ಸಹ ಕರೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ. ನೋಡಿ, ತುಪ್ಪ ಹಾಕಿದ್ದಾದಮೇಲೆ ಚೆನ್ನಾಗಿ ತುಪ್ಪ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ನ ಆಫ್ ಮಾಡಿಕೊಂಡು ಸ್ಪೂನ್ಗೆ ಅಂಟ್ಕೊಂಡಿರೋದೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಪಾಕ ಕರೆಕ್ಟಾಗಿ ಬಂದಿದೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ.
ಇವಾಗಿದು ಬಿಸಿ ಇದೆ, ತಣ್ಣಗಾಗಲಿ. ಒಂದು 2 ಅವರ್ ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಒಂದು ಪ್ಲೇಟ್ ಮುಚ್ಚಿ ತಣ್ಣಗಾಗ್ಬಿಡೋಣ. ಇದನ್ನು 2 ಅವರ್ ಆದರೂ ಪಕ್ಕಕ್ಕೆ ಇಡ್ಬೋದು, ಇಲ್ಲ ಬೆಳಗ್ಗೆ ಮಾಡಿ ಸಾಯಂಕಾಲ ಆದರೂ ಸುಟ್ಕೋಬೋದು, ಇಲ್ಲ ಇವತ್ತು ಸಾಯಂಕಾಲ ಟೈಮ್ ಮಾಡಿ ನಾಳೆ ಬೆಳಗ್ಗೆ ಟೈಮ್ ಬೇಕಾದ್ರೂ ಸುಟ್ಕೋಬೋದು. ನೋಡಿ, ಒಂದು 2 ಅವರ್ ಆಗಿದೆ ಅಷ್ಟೇ, ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಪಾಕನ ಮಾಡಿಕೊಂಡು ನಾವು 3 ತಿಂಗಳ ಕಾಲ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ಗಾಳಿ ಆಡದೇ ಇರೋಂಥದ್ದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಟು ನಾವು ಯಾವಾಗ ಬೇಕೋ ಆವಾಗ ಸುಟ್ಕೋಬೋದು. ನೋಡಿ, ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ನ ತೊಗೊಂಡಿದ್ದೀನಿ ಒಂದು ಪ್ಲೇಟ್ಗೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಜ್ಜಾಯನ ತಟ್ಕೋಬೇಕು. ನಿಮ್ಮ ಹತ್ರ ಪ್ಲಾಸ್ಟಿಕ್ ಪೇಪರ್ ಇದ್ದರೆ ಅದರಲ್ಲಾದರೂ ತಟ್ಕೊಳ್ಳಿ, ಇಲ್ಲ ಬಾಳೆ ಎಲೆ ಇದ್ದರೆ ಅದರಲ್ಲಾದರೂ ತಟ್ಕೋಬೋದು, ಇಲ್ಲ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಾದರೂ ನಾವು ತಟ್ಕೋಬೋದು. ನೋಡಿ, ಈ ಥರ ಒಂದೊಂದಾಗಿ ತಟ್ಟಿ ಎಣ್ಣೆಯಲ್ಲಿ ನಾವು ಕಜ್ಜಾಯನ ಬೇಯಿಸ್ಕೋಬೇಕು. ನಿಮಗೆ ಈ ಥರ ಒಂದೊಂದೇ ತಟ್ಟಿ ಎಣ್ಣೆಲಿ ಬಿಡೋದು ಕಷ್ಟ ಅನಿಸಿದ್ರೆ 4 ಒಂದೇ ಸರಿನೇ ನಾವು ತಟ್ಟಿ ಇಟ್ಕೋಬೋದು. ನೋಡಿ, ಈ ಥರ ನಿಮ್ಗೆ ಯಾವ ಸೈಜಲ್ಲೇ ಬೇಕು ಆ ಸೈಜಲ್ಲೇ 4 ಕಜ್ಜಾಯನ ತಟ್ಟಿ ಇಟ್ಕೊಂಡು ನಂತರ ನಾವು ಎಣ್ಣೆಲೇ ಬೇಯಿಸ್ಕೋಬೋದು. ನೋಡಿ, ತಟ್ಕೊಂಡಾಗಿದೆ. ನೋಡಿ, ಪ್ಲಾಸ್ಟಿಕ್ ಪೇಪರ್ಗೆ ಅಂಟ್ಕೊಳ್ಳೋದಿಲ್ಲ, ಎಣ್ಣೆ ಹಾಕಿರೋದ್ರಿಂದ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ತೆಗೆದು ನಾವು ಎಣ್ಣೆಲಿ ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ಎಣ್ಣೆನ ನಾನು ಮೊದಲೇ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದೊಂದಾಗಿ ಕಜ್ಜಾಯನ ನಾನು ಬೇಯಿಸ್ಕೊತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸಿ ನಂತರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕಜ್ಜಾಯನ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲೇ ಇಟ್ಟು ನಾವು ಕಜ್ಜಾಯನ ಬೇಯಿಸ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಳ್ಳಿ. ನೋಡಿ, ಎಣ್ಣೆ ಬೇಡ ಅಂದರೆ ಈ ಥರ ಚೆನ್ನಾಗಿ ಒತ್ಕೊಳ್ಳಿ. ಕೆಲವರು ಎಣ್ಣೆನ ಒತ್ತದೇನೆ ಹಾಗೇ ಮಾಡ್ತಾರೆ, ಕೆಲವರು ಎಣ್ಣೆ ಒತ್ತಿ ಮಾಡ್ಕೋತಾರೆ. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಥರನೇ ಉಬ್ಬಿ ಬರ್ತಾ ಇದೆ. ನೋಡಿ, ಗೊತ್ತೇ ಆಗೋದಿಲ್ಲ ನಾವು ಅಕ್ಕಿ ನೆನೆಸ್ದೇನೆ ಇನ್ಸ್ಟೆಂಟಾಗಿ ಅಕ್ಕಿ ಹಿಟ್ಟಿಂದ ಮಾಡಿರುವಂಥ ಕಜ್ಜಾಯ ಅಂತ, ಅಷ್ಟೊಂದು ಪರ್ಫೆಕ್ಟಾಗಿ ಬರ್ತಾ ಇದೆ. ನೋಡಿ, ಇದ್ರ ಎಣ್ಣೆನ ಒತ್ತುತ್ತಾ ಇಲ್ಲ, ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ 2 ಕಜ್ಜಾಯನ ಒಂದೇ ಸರಿ ಮಾಡ್ಕೋತೀನಿ. ನಿಮ್ಮ ಅನುಕೂಲ, ನಿಮಗೆ ಯಾವ ಥರ ಬೇಕು, 2 ಬೇಕು 3 ಬೇಕು ಒಂದೇ ಸರಿ ನೀವು ಎಣ್ಣೆಯಲ್ಲಿ ಬೇಯಿಸ್ಕೋಬೋದು. ನೋಡಿ, ಎಣ್ಣೆಗೆ ಹಾಕಿದ್ಮೇಲೆ 2 ಕಡೆನೂ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೊಳ್ಳಿ. ಐ ಫ್ಲೇಮಲ್ಲಿಟ್ಟು ಮಾಡೋದ್ರಿಂದ ಸೀದೋಗ್ಬಿಡುತ್ತೆ, ಈಚೆ ಎಲ್ಲ ಒಳಗಡೆ ಎಲ್ಲ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಕಜ್ಜಾಯ 2 ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಇದ್ರ ಎಣ್ಣೆನೆಲ್ಲ ಒತ್ಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಪೂನ್ ಮೇಲೆ ಇನ್ನೊಂದು ಸ್ಪೂನ್ ಇಟ್ಟು ಈ ಥರ ಚೆನ್ನಾಗಿ ಒತ್ಕೊಳ್ಳಿ. ನೋಡಿ, ಬಿಸಿಯಾದಂತಹ ಕಜ್ಜಾಯ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಎಣ್ಣೆನೂ ಸಹ ಜಾಸ್ತಿ ಇರ್ಕೊಂಡಿಲ್ಲ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಈಸಿಯಾಗಿ ಅಕ್ಕಿ ನೆನೆಸ್ದೇನೆ ಇನ್ಸ್ಟೆಂಟಾಗಿ ಒಂದು 10 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಕಜ್ಜಾಯ ಯಾವ ಥರ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.